ಕುಂದಾಪುರ ವಿಧಾನಸಭೆ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳು 30 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಂಜೂರು ಮಾಡಿದ್ದಾರೆ ಎಂದು ಕುಂದಾಪುರ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೋಟೇಶ್ವರ ಸೋಮೇಶ್ವರ ಜಿಲ್ಲಾ ಮುಖ್ಯ ರಸ್ತೆಯ ಹೊಂಬಾಡಿಯಿಂದ ಹಾಲಾಡಿವರೆಗೆ ಭೂಸ್ವಾಧೀನ ಸೇರಿದಂತೆ ರಸ್ತೆ ವಿಸ್ತರಣೆ ಮತ್ತು ಅಭಿವೃದ್ಧಿಗೆ 15 ಕೋಟಿ ರೂಪಾಯಿ ಹಾಗೂ ಬ್ರಹ್ಮಾವರ ಚನ್ನಾಡಿ ಜಿಲ್ಲಾ ಮುಖ್ಯ ರಸ್ತೆಯ ಬಾರ್ಕೂರುಪೇಟೆಯಿಂದ ಹಲ್ಲಾಡಿವರೆಗೆ ಭೂಸ್ವಾಧೀನ ಸೇರಿದಂತೆ ರಸ್ತೆ ವಿಸ್ತರಣೆ ಮತ್ತು ಅಭಿವೃದ್ಧಿಗೊಳಿಸಲು 15 ಕೋಟಿ ರೂಪಾಯಿ ಅಗತ್ಯವಿದೆ ಎಂದರು. ಕುಂದಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭೂಸ್ವಾಧೀನ ಮಾಡಿ ರಸ್ತೆ ವಿಸ್ತರಣೆ ಮಾಡುವುದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ. ಪಂಚಾಯತ್ ಅಧ್ಯಕ್ಷರ ನಿರ್ಣಯದ ಪ್ರಕಾರ ನಾನು ಬದ್ಧನಾಗಿ ಜನಪರ ಕೆಲಸ ಮಾಡಿದ್ದೇನೆ. ಭೂಸ್ವಾಧೀನ ಮಾಡಿಕೊಂಡು ಭೂ ಸಂತ್ರಸ್ತರಿಗೆ ಪರಿಹಾರ ಕೊಟ್ಟು ರಸ್ತೆ ವಿಸ್ತರಣೆ ಮಾಡಲಿ, ಇಲ್ಲದಿದ್ದರೆ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ ಎಂದು ಹೇಳಿದ್ದೆ. ಈ ಬಗ್ಗೆ 2013ರಿಂದ ವಿಧಾನಸಭೆಯಲ್ಲಿ ಪ್ರಶ್ನಿಸುತ್ತಿದ್ದೇನೆ. ಸರ್ಕಾರ ಗಮನ ಹರಿಸುತ್ತಿಲ್ಲ ಎಂದರು. ಉಡುಪಿ ಪುರಸಭಾಭವನದಲ್ಲಿ ನಡೆದಂಥ ಸ್ವರಾಜ್ ಸಮಾವೇಶದಲ್ಲಿ ನಾನು ಭಾಗವಹಿಸಿದ್ದೆ. ಸಾಮಾನ್ಯವಾಗಿ ವೇದಿಕೆಗೆ ಹೋಗಲ್ಲ ಎಂದರು. ಈಗ ಇವರು ಕರಾವಳಿ ಭಾಗದವರು ಬೈರೋಡಿಯಿಂದ ಕೋಡಿಕಂಗಾಲ ಮೂಲಕ, ಕೋಟಾ ಮೂಲಕ, ಬೀಜಾಡಿ ಮೂಲಕ, ಕುಂಬಾಶಿ ಮೂಲಕ ಕೋಟೇಶ್ವರವರೆಗೆ ಮೀನುಗಾರಿಕೆ ರಸ್ತೆ ಅಪ್ಗ್ರೇಡೇಷನ್ ಮಾಡಿದೆ. ಮೀನುಗಾರಿಕೆ ರಸ್ತೆ ಅಪ್ಗ್ರೇಡೇಷನ್ ಮಾಡಿದರೆ ಸೆಂಟರ್ ಆಫ್ ದಿ ರೋಡಿಂದ, ರಸ್ತೆಯ ಮಧ್ಯ ರೇಖೆಯಿಂದ 25 ಮೀಟರ್ ಆಚೆ 25 ಮೀಟರ್ ಆಚೆ ಬಹಳಷ್ಟು ಜನ ಪ್ರತಿ ತಿಂಗಳಲ್ಲಿ ವಾರದಲ್ಲಿ ಬರ್ತಾರೆ. ನಮಗೆ ಕನ್ವರ್ಷನ್ ಆಗ್ತಾ ಇಲ್ಲ. ನನಗೆ ಬಂದಂತೆ ಒಂದು ತುಂಡು ಭೂಮಿ, ನನಗೆ ಪಾಲು ಬಂದಂತೆ ಇಷ್ಟು